ನಮ್ಮ ಜೊತೆಗೆ ಶಮಿತಾ ಮಲ್ನಾಡ್ ಗಾಯಕಿ ಇದ್ದಾರೆ, ಮಾತನಾಡಿಸೋಣ. ಆ, ಶಮಿತಾ ಅವರೇ, 8 ದಶಕಗಳ ಕಾಲ ಚಿತ್ರರಂಗದಲ್ಲಿ ಮತ್ತು ಲೈವ್ ಕಾನ್ಸರ್ಟ್ನಲ್ಲೆಲ್ಲ ಭಾಗಿಯಾಗಿ ಇಷ್ಟೆಲ್ಲ ಹೆಸರು ಮಾಡಿದವರು ಈ ರೀತಿ ಕೊನೆಯ ಗಳಿಗೆಯಲ್ಲೂ ಕೂಡ ತಮ್ಮ ಜೀವನವನ್ನು ಬಹಳ ಲವಲವಿಕೆಯಿಂದ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟವರು ಆಶಾ ಭೋಸ್ಲೆ ಅವರು. ಈಗ ಅವರಿಲ್ಲ, ಹೇಗೆ ನೆನಪು ಮಾಡ್ಕೊಳ್ತೀರಿ? ನಮಸ್ತೆ. ಆಶಾ ಭೋಸ್ಲೆ ಅವರು ಅಂತ ಆ ಹೆಸರು ಕೇಳ್ತಾ ಇದ್ದಂಗೆನೆ ನಮ್ ಬಾಲ್ಯ ನೆನಪಾಗತ್ತೆ. ನಾವು ಅಂತ ಅನ್ನೋದ್ಕಿಂತ ಪ್ರತಿಯೊಬ್ರು ಭಾರತೀಯರು ಅವ್ರ ಇಡೀ ಜೀವನದಲ್ಲಿ ಅವ್ರ ಹಾಡುಗಳನ್ನ ಕೇಳ್ತಾ 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 ಹಾಗೇನೆ ಅವರು ಬೆಳೆದಿರ್ತಾರೆ. ಆದ್ರೆ ಒಬ್ಬ ಗಾಯಕಿಯಾಗಿ ನಮ್ಗೆ ಅವರು ಬಹಳ ವಿಭಿನ್ನವಾಗಿ ಮತ್ತೆ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ತಾರೆ. ಯಾಕೆಂದ್ರೆ ಲತಾ ದೀದಿ ಅವರ ಜೊತೆನಲ್ಲೇ ಇದ್ದು ಕೂಡ ಅವರ ತರದ ಹಾಡುಗಳನ್ನ ಮೊದ್ಲಿಗೆ ಇವ್ರು ಹಾಡಕ್ಕೆ ಜಾಸ್ತಿ ಸಿಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಒಂದ್ ಕಡೆ ಹೇಳ್ತಾರೆ ಅವ್ರು ಇಂಟರ್ವ್ಯೂನಲ್ಲಿ, ನನ್ ಪಾಲಿಗೆ ಬಂದಿದ್ದನ್ನ ನನ್ ಕಣ್ಣಿಗೆ ಹೊತ್ಕೊಂಡು ಹಾಡಕ್ ಶುರು ಮಾಡ್ದೆ ಅಂತ. ಯಾಕಂದ್ರೆ ನನ್ಗೆ ಅವಕಾಶಗಳನ್ನ ನಾನು ಹೀಗೆ ಬೇಕು, ಇದೇ ತರ ಬೇಕು ಅಂತ ನನ್ ಕೇಳೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಹಾಗಾಗಿ ನನ್ಗೇನ್ ಬಂತು ಅದನ್ನ ನಾನು ಹಾಡ್ತಾ ಹೋದೆ ಅಂತ. ಆದ್ರೆ ಅವ್ರು ಹಾಡ್ದಂತ ಪ್ರತಿಯೊಂದು ಹಾಡುಗಳನ್ನು ನಾವ್ ಯಾರು ಮರೆಯಕ್ಕಾಗಲ್ಲ, ಆ ರೀತಿನಲ್ಲಿ ಹಾಡಿದ್ರು. ಒಬ್ಬ ಗಾಯಕಿಯಾಗಿ ನೋಡೋದಾದ್ರೆ ಈ ತರದ ಗಾಯಕರು ಶತಮಾನಕ್ಕೊಬ್ರು ಅಂತಾನೆ ಹೇಳ್ಬೋದು. ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್ ಆಗಿ ಬಾಲ್ಯದಲ್ಲಿ ಇದ್ರು ಸಹ, ಅದಾದ ನಂತರ ರೊಮ್ಯಾಂಟಿಕ್ ಆಗಿರ್ಲಿ, ಅದು ಒಂದು ಎಮೋಷನಲ್ ಸಾಂಗ್ ಆಗಿರ್ಲಿ, ದುಃಖದಾಗಿರ್ಲಿ, ಹ್ಯಾಪಿ ಮೂಡ್ ಅಲ್ಲಿ ಆಗಿರ್ಲಿ, ಒಂದು ಡಾನ್ಸಿಂಗ್ ನಂಬರ್ ಆಗಿರ್ಲಿ, ಅಥವಾ ಒಂದು ಐಟಮ್ ಸಾಂಗ್, ಅವಾಗ ಏನ್ ಕ್ಯಾಬ್ರೆ ಹಾಡುಗಳು ಅಂತ ಹೇಳ್ತಿದ್ರು ಅದೇ ಆಗಿರ್ಲಿ, ಎಲ್ಲದಕ್ಕೂ ನ್ಯಾಯ ಕೊಡ್ತಾ ಇದ್ದಂತ ಗಾಯಕಿ. ಸೊ ಇವಾಗ ನಾವ್ ಯಾರೇ ಹಾಡ್ಬೇಕು ಅಂತಂದ್ರು, ಹಾಡುಗಾರರಾಗ್ಬೇಕು ಅಥವಾ ಪ್ಲೇಬ್ಯಾಕ್ ಸಿಂಗಿಂಗ್ ಹೋಗ್ಬೇಕು ಅಂದ್ರೆ ಇವ್ರೊಂಥರ ನಮ್ಗೆ ಒಂದ್ ದೊಡ್ಡ ದೊಡ್ಡ ಯೂನಿವರ್ಸಿಟಿ ತರ. ಇವ್ರ ಹಾಡುಗಳನ್ನ 100 ಹಾಡ್ ಕಲ್ತ್ಕೊಂಡ್ಬಿಟ್ರೆ ಒಳ್ಳೆ ಸಿಂಗರ್ ಆಗ್ಬೋದು ಅಂತ ಎಲ್ರಿಗೂ ಗೊತ್ತು. ನಾವೀಗ SPB ಅವ್ರು ಇರ್ಬೋದು, ಲತಾ ಮಂಗೇಶ್ಕರ್ ಇರ್ಬೋದು, ಇವ್ರದೆಲ್ಲ ಒಂದೊಂದ್ 100 ಹಾಡುಗಳು, 100 ಹಾಡುಗಳನ್ನ ಕರೆಕ್ಟ್ ಆಗಿ ನಾವು ಅವ್ರು ಹಾಡ್ದಂಗೆ ಹಾಡ್ತೀವಿ ಅಂದ್ರೇನೆ ಸಾಕು, ನೀವ್ ತುಂಬಾ ಒಳ್ಳೆ ಸಿಂಗರ್ ಆಗ್ಬಿಡ್ಬೋದು ಅಂತ ನಾವ್ ಮಾತಾಡ್ಕೊತಾ ಇರ್ತೀವಿ ಎಲ್ಲ ಇಂಡಸ್ಟ್ರಿನಲ್ಲಿ. ಆ ತರದ ಒಂದು ಗಾಯಕಿ ಇದು. ಅವರ ಪಲಕಗಳಿರ್ಬೋದು, ಸ್ಟೈಲ್ಸ್ ಇರ್ಬೋದು, ಐಟಮ್ ಸಾಂಗ್ಸ್ ಗಳಲ್ಲಿ ಕೊಡ್ತಾ ಇದ್ದಂತ ಎಫೆಕ್ಟ್ಸ್ ಗಳಿರ್ಬೋದು, ವಾಯ್ಸ್ ಮಾಡ್ಯುಲೇಷನ್ಸ್ ಇರ್ಬೋದು, ಇದೆಲ್ಲ ಖಂಡಿತ ಯಾರು ಒಬ್ಬ ಸಿಂಗರ್ ಇಷ್ಟೆಲ್ಲ ಮಾಡ್ಬೋದಾ, ಇಷ್ಟೆಲ್ಲಾ ರೀತಿನಲ್ಲಿ ಹಾಡ್ಬೋದಾ, ವಾಯ್ಸ್ ಚೇಂಜ್ ಮಾಡಿ ಹಾಡ್ಬೋದಾ ಅನ್ನೋದನ್ನ ನಂಬಕ್ಕಾಗಲ್ಲ. ರೈಟ್. ಥ್ಯಾಂಕ್ ಯು ಶಮಿತಾ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ.